ಮಾವು ಮೇಳವನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದ್ದು, ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ರೈತರು ನೈಸರ್ಗಿಕವಾಗಿ ಬೆಳೆದಂತಹ ಮಾವು ಹಣ್ಣುಗಳನ್ನು ಮಾರಾಟ ಮಾಡಲು ಒಂದು ವೇದಿಕೆಯನ್ನು ತೋಟಗಾರಿಕೆ ಇಲಾಖೆಯಿಂದ ಕಲ್ಪಿಸಲಾಗಿದ್ದು, ರೈತ ಇಂದು ತೋಟಗಾರಿಕೆ ಇಲಾಖೆ ಬೆಳಗಾವಿ ನೇತೃತ್ವದಲ್ಲಿ ಮಾವಿನ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಲಾಗಿದೆ. ಈ ಎಕ್ಸಿಬಿಷನ್ ಅಲ್ಲಿ 24ಗಿಂತ ಜಾಸ್ತಿ ಸ್ಟಾಲ್ ಮತ್ತೆ ಹಲವಾರು ವೆರೈಟಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಅಚ್ಚರಿಕಾರಿ ಅದರಲ್ಲಿ ಬೆಳೆದಿರುವ ಆರ್ಗ್ಯಾನಿಕ್ ಆಗಿ ಬೆಳೆದಿರುವ ಮತ್ತೆ ಬೇರೆ ಬೇರೆ ಟೈಪ್ ನ ವೆರೈಟಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಪ್ರೋತ್ಸಾಹನ ಸಿಗ್ತದೆ, ಬೇರೆ ಫಾರ್ಮರ್ಸ್ ಗಳಿಗೆ ಪ್ರೋತ್ಸಾಹನ ಸಿಗ್ತದೆ. ನಾವು ಕೂಡ ಈ ತರ ಮಾವು ಬೆಳೆಸಬೇಕು. ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಬೆಳಗಾವಿ ಮಾವು ಅಂತ ಒಂದು ಬ್ರಾಂಡಿಂಗ್ ಅಲ್ಲಿ ಮಾರಾಟ ಕೂಡ ಸ್ಟಾರ್ಟ್ ಆಗಿದೆ. ಮೈ ಬೆಸ್ಟ್ ವಿಶಸ್ ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೂ ತೋಟಗಾರಿಕೆ ಇಲಾಖೆ ಅವರ ಸಂಯುಕ್ತ ಆಶ್ರಯದಲ್ಲಿ ನಾವಿವತ್ತು ಕ್ಲಬ್ ರೋಡ್ ಅಲ್ಲಿರುವ ನಮ್ಮ ಹಾರ್ಟಿಕಲ್ಚರ್ ಪಾರ್ಕ್ ಅಲ್ಲಿ, ಕ್ಯೂಮ್ ಪಾರ್ಕ್ ಅಲ್ಲಿ ನಾವು ಇವತ್ತು ನಾಳೆ ನಾಡಿದ್ದು 3 ದಿವಸ ಮಾವು ಮೇಳ ಮಾಡ್ತಾ ಇದ್ದೀವಿ. ಸತತವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಇದು ನಡ್ಸ್ಕೊತಾ ಬಂದಿದ್ದಾರೆ. ಈ ವರ್ಷ ವಿಶೇಷ ಅಂತಂದ್ರೆ ಒಂದು 24 ಸ್ಟಾಲ್ಗಳು, ಲಾಸ್ಟ್ ಇಯರ್ ಗಿಂತ ಬಹಳ ಜಾಸ್ತಿ ಸ್ಟಾಲ್ಸ್ಗಳು ಬಂದಿದ್ದಾವೆ. ಬಹಳಷ್ಟು ರೈತರು ಡೈರೆಕ್ಟ್ ಆಗಿ ಅವರ ಒಂದು ತೋಟದಿಂದ ಇಲ್ಲಿ ಗ್ರಾಹಕರಿಗೆ ಮಾರುವ ನಿಟ್ಟಿನಲ್ಲಿ ಈ ಒಂದು ನಾವು ಮಾವು ಮೇಳ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸ್ಪಂದಿಸಿ ಬಹಳಷ್ಟು ರೈತರು ಬಂದಿದ್ದಾರೆ. ನಾನು ಬೆಳಗಾವಿಯ ಎಲ್ಲ ಮಹಾಜನತೆಗೆ ಕೇಳ್ಕೊಳ್ಕೊತೀನಿ ಏನಂದ್ರೆ, ಇಲ್ಲಿ ಕೂಡ ಬಂದು ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆರ್ಗ್ಯಾನಿಕ್ ಮ್ಯಾಂಗೋಸ್ಗೆ ತಾವು ಅವ್ರು ಕೂಡ ಒಂದು ತಗೊಂಡು ಹೋಗ್ಬೋದು, ಅದಕ್ಕೆ ಒಂದು ಸೇವಿಸ್ಬೋದು ಅಂತ ಅನ್ನೋದು ಒಂದು ನಿಟ್ಟಿನಲ್ಲಿ ತಾವು ತಮ್ಗೆಲ್ಲರಿಗೆ ನಾನು ತಮ್ಮ ಮುಖಾಂತರ ಅವರಿಗೆ ನಾವು ವಿನಂತಿ ಮಾಡ್ಕೊತೀನಿ. ಇಲ್ಲ, ನಮ್ಮ ಜಿಲ್ಲೆಯವರು ಇದ್ದಾರೆ, ಮತ್ತೆ ಧಾರವಾಡ ಅವರು ಇದ್ದಾರೆ, ದೇವಗಢ ಅವರು ಕೂಡ ಇಬ್ಬರು ಬಂದಿದ್ದಾರೆ. ಔಟ್ ಆಫ್ ಕೊಲ್ಲಾಪುರಿಂದ ಸೊ ಇದು ನಾವು ರೈತರಿಂದ ಗ್ರಾಹಕರಿಗೆ ಕೊಡುವ ಒಂದು ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಯಾವುದು ಮಿಡಲ್ ಮ್ಯಾನ್ ಇಲ್ದೇನೆ ಒಂದು ಡೈರೆಕ್ಟ್ ಅವರಿಗೆ ಒಂದು ಅವಕಾಶ ಸಿಗುವ ನಿಟ್ಟಿನಲ್ಲಿ. ಯಾಕಂದ್ರೆ ಬಹಳಷ್ಟು ಜನ ಹೊರಗೆ ಹೋಗಿ ಅವ್ರ ತೋಟಕ್ಕೆ ಹೋಗಿ ನೋಡ್ಲಕ್ ಆಗಲ್ಲ, ತೋಟದಿಂದ ಡೈರೆಕ್ಟ್ ತಗೊಳಕ್ ಆಗಲ್ಲ, ಎಲ್ಲವೂ ಕೂಡ ಮಿಡಲ್ ಮ್ಯಾನ್ ಅಥವಾ ಇಲ್ಲಿ ಅವರು ಮಾರ್ಕೆಟ್ ಅಲ್ಲಿ ಸಿಗೋದು ನೋಡ್ತಾರೆ. ಇದು ಒಂದು ಅವಕಾಶ ಆರ್ಗ್ಯಾನಿಕ್. ಸೊ ನಮ್ಮ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇದ್ರು. ಲಾಸ್ಟ್ 3 months ಇಂದ ಚೆಕ್ ಮಾಡ್ತಾ ಬಂದಿದ್ದಾರೆ. ಯಾವುದೇ ಎಲ್ಲ ಬಹಳಷ್ಟು ಇವೆಲ್ಲ ಆರ್ಗ್ಯಾನಿಕ್ ಮ್ಯಾಂಗೋಸ್ ನಾವು ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಎಸ್, ಆಲ್ರೆಡಿ 3 ವರ್ಷದಿಂದ ಬೆಳಗಾವಿ ಮಾವು ಅಂತ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಇದೀವಿ. ಅದು ಈ ವರ್ಷನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಸಂಡೇ ಕೂಡ ಸಿಗ್ತಿಲ್ಲ, ಗ್ರಾಹಕರು ಬಂದ್ರು ಸಂಡೇ ಮಧ್ಯಾಹ್ನ ಮುಗಿಸ್ತಾರೆ. ಈ ವರ್ಷ ಏನಾದ್ರು ಸಪ್ಲೈ ಏನಾದ್ರು ಸೊ ಈ ವರ್ಷನೂ ಅದೇ ಹೇಳಿದೀವಿ. ಲಾಸ್ಟ್ ಟೈಮ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲವೂ ಸಂಡೇ ಒಳಗಡೆ ಅವ್ರೆಲ್ಲ ತಂದಿದ್ದು ಐಟಮ್ಸ್ ಖಾಲಿ ಆಗಿತ್ತು. ಸೊ ಈ ವರ್ಷ ನಾವು ಬೇಕಾಗಿದ್ದಲ್ಲಿ ಹೇಳಿದೀವಿ, ಸ್ಟಾಕ್ ಎಲ್ಲ ಮ್ಯಾಂಗೋ ಮೇಳವನ್ನ ನಾವು ಬೆಳಗಾವಿ ನಗರದಲ್ಲಿ ಇಟ್ಕೊಂಡಿವಿ. ಇವತ್ತು 8, ನಾಳೆ 9, 10 ಸಂಡೇ ಮಠ ಇದು 3 ದಿನಗಳ ಕಾಲ ಮ್ಯಾಂಗೋ ಮೇಳ ಇರ್ತದೆ. ಇಲ್ಲಿ ಇನಾಗ್ರೇಷನ್ ಇವತ್ತು ನಮ್ಮ IGP ರಾಠೋಡ್ ಸರ್ ಮತ್ತೆ ನಮ್ಮ CS ಅವರು, ಬೆಳಗಾವಿ ಕಮಿಷನರ್ ಸರ್, ನಾವಲ್ಗಟ್ಟಿ ಸರ್ ಎಲ್ಲರೂ ಬಂದು ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರು ಈ ಸಲ ನಾವು ಡೈರೆಕ್ಟ್ ಸೇಲ್ಗೆ ಅವ್ರಿಗೆ ಒಂದು 20 ಸ್ಟಾಲ್ ಕೊಟ್ಟಿದ್ದೀವಿ. ಧಾರವಾಡಿಂದನೂ ಬಂದಿದ್ದಾರೆ, ಆಮೇಲೆ ದೇವಗಢ, ರತ್ನಗಿರಿಯಿಂದನೂ ಸಹಿತ ಫಾರ್ಮರ್ಸ್ನೇ ಡೈರೆಕ್ಟ್ ಆಗಿ ಆರ್ಗ್ಯಾನಿಕಲಿ ನ್ಯಾಚುರಲಿ ರೈತರನ್ನು ಮಾಡಿರುವಂತ ಫಾರ್ಮರ್ಸ್ಗೆ ನಾವು ಒಂದು ಮಾರ್ಕೆಟ್ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ. ಸೊ ದಟ್ ಅವ್ರಿಗೆ ಏನಾಕತಿ ಒಳ್ಳೆ ಮಿಡಲ್ ಮ್ಯಾನ್ ಅವಾಯ್ಡ್ ಮಾಡಿ ಅವ್ರಿಗೆ ಡೈರೆಕ್ಟ್ ಆಗಿ ಲಾಭ ಸಿಗ್ತದ. ಆ ಉದ್ದೇಶದಿಂದ ಇದನ್ನ ನಾವು ಕಳೆದ ಬಹಳ ವರ್ಷನೂ ಮಾಡತ್ತೀವಿ. ಈ ವರ್ಷ ಇದನ್ನ ಕಳೆದ 4-5 ವರ್ಷನೂ ಮಾಡ್ತಾ ಇದೀವಿ. ಪ್ಲಸ್ ಈಗ ನಾವು ಕಳೆದ 3 ವರ್ಷದಲ್ಲಿ ಬೆಳಗಾವಿ ಮ್ಯಾಂಗೋ ಅಂತ ಹೇಳಿ ಬ್ರ್ಯಾಂಡ್ ಮಾಡಿದೀವಿ. ಆ ಬ್ರ್ಯಾಂಡ್ ಅಲ್ಲಿ ನಮ್ಮ ರೈತರ ಮ್ಯಾಂಗೋನ ಹಾಕ್ಬಿಟ್ಟು ನಾವು ಬೇರೆ ರಾಜ್ಯಕ್ಕೂ ಹೊಂಟಿದಾವೆ, ಬೇರೆ ಜಿಲ್ಲೆಗೂ ಹೊಂಟಿದಾವೆ. ಬೆಂಗಳೂರು, ಮುಂಬೈ, ಪುಣಾ ಎಲ್ಲಾ ಕಡೆ ಇಟ್ಟು ಮಾರ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಬೆಳಗಾವಿ ಮ್ಯಾಂಗೋನು ಸಹಿತ ಇನ್ನೊಂದು 10 ವರ್ಷ ಹೋದಾಗ ನಿಮ್ಗೆ ಹೆಂಗ್ ದೇವಗಢ, ರತ್ನಗಿರಿ ಮ್ಯಾಂಗೋ ಅಂತ ಫೇಮಸ್ ಆಗಿದೆ, ಇದು ನಮ್ಮ ಬೆಳಗಾವಿ ಮ್ಯಾಂಗೋನು ಮುಂದಿನ ದಿನಗಳು ಫೇಮಸ್ ಆಗ್ತದೆ. ಬಹಳಷ್ಟು ಮ್ಯಾಂಗೋ ನಾವು ಅಲ್ಲಿ ಸಿಗಲ್ದಾಕೆ ಅವರು ನಮ್ಮ ಬೆಳಗಾವದು ಮತ್ತು ಧಾರವಾಡ ಮ್ಯಾಂಗೋ ತಗೊಂಡು ಅವ್ರ ಬಾಕ್ಸ್ ಅಲ್ಲಿ ಹಾಕಿ ಮಾರ್ತಾ ಇದ್ದಾರೆ. ಅದು ನಮ್ಮ ರೈತರಿಗೂ ಆಗ್ತಾ ಇದೆ. ಆದಷ್ಟು ಈಗ ರೈತರಿಗೆ ನಾವು ಹೆಚ್ಚು ಟ್ರೈನಿಂಗ್ ಕೊಟ್ಟು ಅವ್ರಿಗೇನೆ ನೀವೇ ಸೇಲ್ ಮಾಡ್ರಿ, ಇಲ್ಲಿ ನಾಚಿಕೆ ಬಿಟ್ಟು ಅವ್ರು ಸ್ವಲ್ಪ ಮುಜುಗರ ಪಡ್ತಾರೆ ನಿಂತು ಮಾರೋದು ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಆ ತರ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಇದಾಗುದಿಲ್ಲ.
ನೀವು ಒಂದ್ಸಲಿ ಅವ್ರಿಗೆ ಲಾಭ ಪಟ್ಟದು ಗೊತ್ತಾಯ್ತಂದ್ರೆ ಆಟೋಮೆಟಿಕ್ ಅವರು ಮುಂದಿನ ವರ್ಷದಿಂದ ಅವರೇ ಬರ್ತಾರೆ. ಅದಕ್ಕೆ ನಮ್ಗೆ ಜಾಸ್ತಿ ಈಗ ಮಾರ್ಕೆಟಿಂಗ್ ಅವ್ರಿಗೂ ಲಾಭ ಆಗ್ತಾ ಇದೆ. ಜಾಸ್ತಿ ಅವ್ರಿಗೆ ಟ್ರೈನಿಂಗು, ಡಿಸೀಸ್ ಮ್ಯಾನೇಜ್ಮೆಂಟ್, ಯಾವ ತರ ಆರ್ಗ್ಯಾನಿಕ್ ಅಲ್ಲಿ ಬೆಳಿಬೇಕು ಟ್ರೈನಿಂಗು ನಾವು ಸಾಕಷ್ಟು ಕೊಡ್ತಾ ಇದೀವಿ. ಈ ವರ್ಷನೂ ಬಹಳಷ್ಟು ಹಮ್ಕೋತೀವಿ. ಇದರಿಂದ ರೈತರಿಗೆ ಡೈರೆಕ್ಟ್ ಆಗಿ ಲಾಭ ಸಿಗ್ತದ. ಲಾಭ ಯಾವಾಗ ಸಿಗ್ತೈತಿ ಅವಾಗ ರೈತ ಖುಷಿ ಆಗ್ತಾನೆ. ಆಮೇಲೆ ಮುಂದೆ ಹೆಚ್ಚಿನ ಪ್ರದೇಶ ನಿಜರಾಗಿ ಅಲ್ಪ್ಯಾನ್ಸ್ ಇದೆ, ಕೇಸರ್ ಇದೆ, ಮಲ್ಗೋವಾ ಇದೆ, ಗೋವಾ ಮಂಕೂರ್ ಇದೆ, ಆಮೇಲೆ ಪೈರಿ ಇದೆ, ಮತ್ತೆ ಬಿಟ್ಕಿ ಅಂತ ಹೇಳಿ ಸಣ್ಣ ಮ್ಯಾಂಗೋನು ಇದೆ. ಮತ್ತೆ ನಾವು ಪ್ರದರ್ಶನಕ್ಕೂ ಸಹಿತ ಒಂದು 40 ವೆರೈಟಿ ಬೇರೆ ಬೇರೆ ಮ್ಯಾಂಗೋ ನಮ್ಮ ಫಾರ್ಮ್ ಶೇಡ್ಗಾಳಿ ಫಾರ್ಮ್ದಲ್ಲಿ ಬೆಳೆದಿದ್ದು, ಬೇರೆ ಬೇರೆ ರೈತರು ಬೆಳೆದಿದ್ದು ಸಹಿತ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದರಿಂದ ಏನಾಗ್ತೈತಿ, ರೈತರಿಗೆ ಯಾವ ಮ್ಯಾಂಗೋ ಯಾವ ತರ ಮ್ಯಾಂಗೋ ಅದಾವೆ ಅಂತ ಗೊತ್ತಾಗ್ತದ. ಮತ್ತೆ ಮ್ಯಾಂಗೋ ಇಸ್ ರಿಚ್ ಇನ್ ವಿಟಮಿನ್ ಎ ಅಂಡ್ ಸಿ. ಅದು ಬಹಳ ಒಳ್ಳೇದದು ಹಣ್ಣು. ಯಾರು ಶುಗರ್ ಬರ್ತೈತೆ ಅಂತ ಹಂಗ್ ತಿಳ್ಕೊಬಾರ್ದು. ವಿಟಮಿನ್ ಎ ಮತ್ತು ಸಿ ಇಂದ ಕೂಡಿದಂತ ಮ್ಯಾಂಗೋ ಫ್ರೂಟ್ ಇದು ಬಹಳ ದೇಹಕ್ಕೆ ಒಳ್ಳೇದು. ಯಾಕಂದ್ರೆ ಈ ಸೀಸನ್ ಇದು ಮ್ಯಾಂಗೋ ಸೀಸನ್, ಏಪ್ರಿಲ್ ಮೇ ಜೂನ್. ಮ್ಯಾಂಗೋ ಎಲ್ಲರೂ ಸವಿಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತೀವಿ.